ಎಲ್ರಿಗೂ ನಮಸ್ಕಾರ. ಸೊ ಶಾಕಿಂಗ್ ಏನು ಅಂತಂದ್ರೆ SRH ಅವರು ಇವಾಗ ಟೇಬಲ್ ಟಾಪರ್ ಎಲ್ಲ ಕುತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರು 11 ಪಂದ್ಯಗಳಲ್ಲಿ 14 ಪಾಯಿಂಟ್ಗಳನ್ನ ಗಳಿಸಿ ಸೊ ಪಾಸಿಟಿವ್ ನೆಟ್ ರನ್ ರೇಟ್ ಒಂದಿಗೆ ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ. 7 ಪಂದ್ಯಗಳನ್ನ ಗೆದ್ದು ಅಂತಾನೆ ಹೇಳ್ಬೋದು. ಸೊ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಸೊ SRH ಬೌಲಿಂಗ್ ವೀಕೆಸ್ಟ್ ಅಂತಾನೆ ಹೇಳ್ತಾ ಇದ್ವಿ. ಬಟ್ ಆದ್ರೆ ಅವರು ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ. ನಮ್ಮ ಒಂದು ಬೌಲಿಂಗ್ ವೀಕ್ ಅಲ್ಲ, ನಾವು ಸ್ಟ್ರಾಂಗ್ ಆಗಿದೀವಿ ಅನ್ನೋ ರೀತಿಯಲ್ಲಿ ಅಗೇನ್ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ KKR ಜೊತೆಗೆ ಸೋತಿರುವಂತ ಪಂದ್ಯ ಬಿಟ್ರೆ ಸೊ ಕಂಟಿನ್ಯೂಸ್ ಆಗಿ 6 ಪಂದ್ಯಗಳನ್ನ ಗೆದ್ದಿರುವಂತದ್ದು SRH ಅವರು. ಅಂಡ್ ಒಂದ್ ಕಡೆಗೆ ಸೊ 7 ಪಂದ್ಯಗಳನ್ನ ಸೊ ಗೆದ್ದು ಮುನ್ನುಗ್ತಿದ್ದಂತಹ ಸೊ ಪಂಜಾಬ್ಗೆ ಹ್ಯಾಟ್ರಿಕ್ ಸೋಲು ಅಂತಾನೆ ಹೇಳ್ಬೋದು. ಒಂದು ಟೈಮಲ್ಲಿ 7 ಪಂದ್ಯಗಳಲ್ಲಿ ಒಂದು ಕೂಡ ಸೋತಿರ್ಲಿಲ್ಲ, ಬಟ್ ಅದಾದ್ಮೇಲೆ 3 ಪಂದ್ಯಗಳಲ್ಲಿ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಂತಹ 4 ಪಂದ್ಯಗಳೇನಾದ್ರೂ ಸೋತ್ರೆ ಅವ್ರ ಪ್ಲೇ ಆಫ್ ಹಾದಿ ಕೂಡ ಕಷ್ಟ ಆಗುತ್ತೆ. ಸೊ ಮಿನಿಮಮ್ ಒಂದಾದ್ರೂ ಗೆಲ್ಲೇಬೇಕು. ನನ್ನ ಪ್ರಕಾರ 2 ಗೆಲ್ಬೇಕಂತ ಅನ್ಸುತ್ತೆ. ಒಂದ್ ಗೆದ್ರು ಕೂಡ ನನ್ನ ಪ್ರಕಾರ ಕಷ್ಟ ಇದೆ ಅವ್ರಿಗೆ. ಬಿಕಾಸ್ ಇವಾಗ ಆಲ್ರೆಡಿ 13 ಪಾಯಿಂಟ್ಸ್ ಇದೆ ಅವ್ರದ್ದು. ಸೊ ಒಂದು ಗೆದ್ದರೆ 15 ಆಗುತ್ತೆ. ಸೊ 15ರಲ್ಲಿ ಪ್ಲೇ ಆಫ್ಗೆ ಹೋಗುವಂತ ಸ್ವಲ್ಪ ಕಷ್ಟ ಇದೆ. ಬಟ್ ಮಿನಿಮಮ್ ಅಂದ್ರೂ ಕೂಡ 2 ಗೆಲ್ಬೇಕು ಅಂತಾನೆ ಹೇಳ್ತೀನಿ. ಓಕೆ. ಅಂಡ್ ಇವತ್ತಿನ ಪಂದ್ಯ SRH ವರ್ಸಸ್ ಪಂಜಾಬ್ ತಂಡ. ಸೊ ನಡೆದಿರುವಂತದ್ದು ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ. ಅಂಡ್ ಟಾಸ್ ಗೆದ್ದಂತಹ ಶ್ರೇಯಸ್ ಅಯ್ಯರ್ ಅವರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಅಂಡ್ ಫಸ್ಟ್ ಬ್ಯಾಟ್ ಮಾಡಿದಂತಹ ಸನ್ ರೈಸರ್ಸ್ ಹೈದರಾಬಾದ್ ಅವರು 235 ರನ್ಗಳ ಒಂದು ಬೃಹತ್ ಮೊತ್ತನ ಕಲೆ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ವಿಕೆಟ್ಗೆ 54 ರನ್ಗಳನ್ನ ಕಲೆ ಹಾಕ್ತಾರೆ ಅಭಿಷೇಕ್ ಶರ್ಮಾ ಅಂಡ್ ಟ್ರೇವಿಸ್ ಹೆಡ್ ಅಂತಾನೆ ಹೇಳ್ತೀನಿ. ಅದು ಬಂದಿರುವಂತದ್ದು ಕೇವಲ 3.2 ಓವರ್ಸ್ ಅಲ್ಲಿ 50 ರನ್ಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಸೊ 3.3 ಓವರ್ಗೆ ಸೊ ಅಲ್ಲಿ ಒಂದು ವಿಕೆಟ್ ಹೋಗುತ್ತೆ ಅಭಿಷೇಕ್ ಶರ್ಮಾ ಅವ್ರದ್ದು. ಸೊ ಸಖತ್ತಾಗಿರುವಂಥ ಒಂದು ಆಟ ಅಂತ ಹೇಳ್ಬೋದು. ಏನು ಸ್ಟಾರ್ಟ್ ಬೇಕಾಗಿತ್ತು ಆ ಒಂದು ಸ್ಟಾರ್ಟ್ನ ಅಭಿಷೇಕ್ ಶರ್ಮಾ ಅವರು ಕೊಟ್ಟು ಔಟ್ ಆಗ್ತಾರೆ. 35 ರನ್ಗಳನ್ನ ಮಾಡ್ತಾರೆ ಕೇವಲ 13 ಬಾಲಲ್ಲಿ. 4 ಸಿಕ್ಸರ್, 2 ಬೌಂಡ್ರಿ ಒಂದಿಗೆ 270 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಒಂದೇನು ಸ್ಟಾರ್ಟ್ ಬೇಕಾಗಿತ್ತು ಸೊ SRHಗೆ ಅದೇ ಸ್ಟಾರ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಸೊ ಟ್ರೇವಿಸ್ ಹೆಡ್ 30, 18, 19 ಡೆಲಿವರೀಸ್ ಸಖತ್ತಾಗಿರುವಂಥ ಒಂದು 3 ಬೌಂಡ್ರಿ 3 ಸಿಕ್ಸರ್ ಒಂದಿಗೆ 200 ಸ್ಟ್ರೈಕ್ ರೇಟಲ್ಲಿ ಅವ್ರು ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಬ್ಯಾಟಿಂಗ್ ಮಾಡಿದ್ದಾರೆ ಎಲ್ಲರೂ ಕೂಡ ರನ್ಗಳನ್ನ ಒಳ್ಳೆ ಸ್ಟ್ರೈಕ್ ರೇಟಲ್ಲೇ ಮಾಡಿರುವಂಥದ್ದು. ಸೊ ಇಶಾನ್ ಕಿಶನ್ 55, 32 ಡೆಲಿವರೀಸ್, 4 ಸಿಕ್ಸರ್, 2 ಬೌಂಡ್ರಿ ಒಂದಿಗೆ 171 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆಗೆ ಹೆನ್ರಿ ಕ್ಲಾಸನ್ ಅಂತೂ ಕೇಳಲೇಬೇಡಿ. ಈ ಸೀಸನಲ್ಲಿ ಅದ್ಭುತವಾಗಿ ಆಡ್ತಿದ್ದಾರೆ. ಅವ್ರಿಗೆ ಏನು ಕಾಸು ಕೊಟ್ಟಿದ್ದಾರಲ್ಲ ಅದಕ್ಕೆ ಕರೆಕ್ಟಾಗಿ ಆಡ್ತಿರೋದು ಅಂತಂದರೆ ನನ್ನ ಪ್ರಕಾರ ಈ ಒಂದು ಎಲ್ಲ ಟೀಮ್ಗಳು ಸೇರಿಸಿದ್ರು ಕೂಡ ಈ ಸೀಸನಲ್ಲಿ ಸೊ ಅದು ಹೆನ್ರಿ ಕ್ಲಾಸನ್ ಅಂತ ಹೇಳ್ತೀನಿ. 69 ರನ್ಗಳನ್ನ ಮಾಡ್ತಾರೆ 43 ಬಾಲಲ್ಲಿ. ಸೊ 3 ಬೌಂಡ್ರಿ 4 ಸಿಕ್ಸರ್ ಒಂದಿಗೆ 160 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆಗೆ ನಿತೀಶ್ ರೆಡ್ಡಿ ಇವತ್ತು ಕಮ್ಬ್ಯಾಕ್ ಮಾಡಿರ್ತಾರೆ ಪ್ಲೇಯಿಂಗ್ ಎಲೆವನ್ಗೆ. ಆ್ಯಂಡ್ 223 ಸ್ಟ್ರೈಕ್ ರೇಟಲ್ಲಿ 2 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 29 ರನ್ಗಳನ್ನ ಮಾಡ್ತಾರೆ ಕೇವಲ 13 ಬಾಲಲ್ಲಿ ಅಂತಾನೆ ಹೇಳ್ತೀನಿ. ಓಕೆ. ಒಟ್ಟಾರೆಯಾಗಿ SRHನ ಈ ಬ್ಯಾಟಿಂಗ್ ಆರ್ಡರ್ ನೋಡ್ತಾ ಇದ್ರೆ 5 ಜನ ಬ್ಯಾಟ್ಸ್ಮನ್ಗೂ ಕೂಡ ಒಂದು ರೀತಿಯಲ್ಲಿ ಈ 235 ಆಗಲಿಕ್ಕೆ ಕಾಂಟ್ರಿಬ್ಯೂಷನ್ ಎಲ್ಲರದು ಕೂಡ ಇದೆ ಅಂತಾನೆ ಹೇಳ್ತೀನಿ. ಮುಖ್ಯವಾಗಿ ಆ ಒಂದು ಓಪನಿಂಗ್ ಪೇರ್ ಇದೆಯಲ್ಲ ಸಖತ್ತಾಗಿರುವಂಥ ಒಂದು ಪೇರು ಅಂತಾನೆ ಹೇಳ್ಬೋದು. ಬಿಕಾಸ್ ಸೊ ಅಲ್ಲಿ ಪವರ್ ಪ್ಲೇನಲ್ಲಿ 79 ರನ್ಗಳನ್ನ ಕಲೆ ಹಾಕ್ತಾರೆ ಅಂತಂದರೆ ಖಂಡಿತವಾಗ್ಲೂ ಆ ತಂಡ 200 ಕ್ರಾಸ್ ಮಾಡುತ್ತೆ ಅಂತಲೇ ಅರ್ಥ. ಓಕೆ. ಸೊ 235ನ ಮಾಡ್ತಾರೆ. ಬಟ್ ಒಂದು ಇಲ್ಲಿ ಪಂಜಾಬ್ ಅವರು ಮಾಡಿರುವಂಥದ್ದು ಏನು ತಪ್ಪು ಅಂತಂದರೆ ಅದರಲ್ಲೂ ಮುಖ್ಯವಾಗಿ ಶಶಾಂಕ್ ಸಿಂಗ್ ಅವರು ಸೊ ಹೆನ್ರಿ ಕ್ಲಾಸನ್ ಅವರ ಒಂದು ಕ್ಯಾಚ್ನ ಮಿಸ್ ಮಾಡ್ತಾರೆ 9 ರನ್ ಇದ್ದಾಗ. ಬಟ್ ಅವರು ಎಕ್ಸ್ಟ್ರಾ 60 ರನ್ನ ಸೇರಿಸಿ 69 ರನ್ಗಳನ್ನ ಮಾಡ್ತಾರೆ. ಅದು ಏನಾಗಿದೆಯೋ ಗೊತ್ತಿಲ್ಲ ಈ ಶಶಾಂಕ್ ಸಿಂಗ್ಗೆ. ಪ್ರತಿ ಮ್ಯಾಚಲ್ಲೂ ಕೂಡ ಕ್ಯಾಚ್ನ ಮಿಸ್ ಮಾಡ್ತಿದ್ದಾರೆ. ಅವ್ರು ಬ್ಯಾಟಿಂಗ್ ಎಷ್ಟೇ ಚೆನ್ನಾಗಿ ಆಡಿದ್ರು ಕೂಡ ಸೊ ಫೀಲ್ಡಿಂಗಿಂದನೇ ಅವ್ರನ್ನ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಲ್ಲೂ ಕೂಡ ಅವ್ರನ್ನ ಆಚೆ ಇಡ್ತಾರೆ. ಮೇ ಬಿ ಅವ್ರಿಗೆ ಏನಾದರೂ ಕಣ್ಣಿನ ಸಮಸ್ಯೆ ಇದೆಯಾ ಏನೋ ಅಂತ. ನನಗೆ ಫಸ್ಟ್ ಮ್ಯಾಚಲ್ಲಿ 3 ಕ್ಯಾಚ್ ಬಿಟ್ಟಾಗಲೂ ಅದೇ ಅನಿಸಿರುವಂಥದ್ದು. ಏನಾದರೂ ಕಣ್ಣಿಂದ ಏನಾದರೂ ಬಾಲ್ ಕಾಣಿಸ್ತಾ ಇಲ್ವಾ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಬೇರೆ ಟೀಮಲ್ಲಿ ಎಲ್ಲನೂ ಕ್ಯಾಚ್ ಬಿಡ್ತಿದ್ದಾರೆ, ಬಟ್ ಇವ್ರಿಗೆ ಏನಾಗಿದೆ ಅಷ್ಟೊಂದು ಕ್ಯಾಚ್ ಏನಕ್ಕೆ ಬಿಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಓಕೆ. ಆ್ಯಂಡ್ ಇನ್ನು ಈ ಕಡೆ ಪಂಜಾಬ್ ಬಾಲಿಂಗ್ ಅಂತ ಬಂದಾಗ ಚಹಲ್ ಬಿಟ್ಟರೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿನೇ ಆಗಿದ್ದಾರೆ. ಚಹಲ್ ಮಾತ್ರ 4 ಓವರ್ಲಿ 32 ರನ್, 1 ವಿಕೆಟ್ ತೆಗೆದಿದ್ದಾರೆ. ಅದು ಬಿಟ್ಟರೆ ಸೊ ಜಾನ್ಸನ್ ಆದರೂ ಆಗಿರ್ಬೋದು, ಹರ್ಷದೀಪ್, ಫರ್ಗಿಸನ್ನು, ಸೊ ವಿಜಯ್ ಕುಮಾರ್ ವೈಶಾಖ್ ಎಲ್ಲ ಕೂಡ ಅಷ್ಟೇ 13, 10, 15 ಈ ರೇಂಜಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಈ ಒಂದು 236 ರನ್ಗಳನ್ನ ಗುರಿ ಬೆನ್ನತ್ತದ ಪಂಜಾಬ್ಗೆ ಸ್ಟಾರ್ಟಿಂಗಲ್ಲೇ ಆಘಾತ. ಬಿಕಾಸ್ ಪ್ರಿಯಾಂಶ್ ಆರ್ಯ ಬೇಗ ಔಟ್ ಆಗ್ತಾರೆ, ಪರ್ಸಿಮನ್ ಸಿಂಗ್ ಔಟ್ ಆಗ್ತಾರೆ, ಶ್ರೇಯಸ್ ಅಯ್ಯರ್ ಕೂಡ ಬೇಗ ಔಟ್ ಆಗ್ತಾರೆ. ಕೆಳಗಡೆಗೆ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಬಂದಿದ್ದು ಅಂತಂದರೆ ಅದು ಕೂಪರ್ ಕೆನಾಲಿ ಆ್ಯಂಡ್ ಮಾರ್ಕಸ್ ಸ್ಟಾಯ್ನಿಸ್. ನಾನು ಮೇ ಬಿ ಇವತ್ತು ಮಾರ್ಕಸ್ ಸ್ಟಾಯ್ನಿಸ್ ಒಂದು ದೊಡ್ಡ ಬಿಗ್ ಇನ್ನಿಂಗ್ಸ್ ಆಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಜಸ್ಟ್ 28 ರನ್ನ ಮಾಡ್ತಾರೆ 14 ಬಾಲಲ್ಲಿ. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು, ಬಟ್ ಅದನ್ನ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಶಿವನ್ ಕುಮಾರ್ ಅವರ ಬೌಲಿಂಗಲ್ಲಿ ಸೊ ಟಾಪ್ ಹೆಡ್ಸ್ ಆಗಿ ಇಶಾನ್ ಕಿಶನ್ ಅವರು ಕ್ಯಾಚ್ ತಗೊಂತಾರೆ, ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಸುಯಾನ್ ಶೆಡ್ಗೆ ಆ್ಯಂಡ್ ಸೊ ಅಲ್ಲಿ ಕಾಪರ್ ಕೊಂದಲ್ಲಿ ಮಧ್ಯೆ ಇನ್ನೊಂದು ಡೀಸೆಂಟ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಬಟ್ ಶೆಡ್ಗೆ 25 ರನ್ ಮಾಡಿ ಸೊ 17 ಬಾಲಲ್ಲಿ ಸೊ ಬೇಗನೆ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆ ಯಾರು ಕೂಡ ಆಡಿಲ್ಲ. ಯಾನ್ಸನ್ 19 ರನ್ ಮಾಡ್ತಾರೆ, ಬಿಟ್ಟರೆ ಇನ್ಯಾರು ಕೂಡ ಆಡಿಲ್ಲ ಅಂತ ಹೇಳ್ಬೋದು. ಬಟ್ ಕೂಪರ್ ಕೆನಲ್ಲಿ ಸಖತ್ತಾಗಿರುವಂಥ ಒಂದು 107 ರನ್ನ ಮಾಡ್ತಾರೆ.
59 ಡೆಲಿವರೀಸಲ್ಲಿ 7 ಬೌಂಡ್ರಿ 8 ಸಿಕ್ಸರೊಂದಿಗೆ 181 ಸ್ಟ್ರೈಕ್ರಲ್ಲಿ ಬ್ಯಾಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ಭುತವಾಗಿರುವಂಥ ಇನ್ನಿಂಗ್ಸ್ ಆಡ್ತಾರೆ. ಬಟ್ ಅವರಿಗೆ ಒಂದು ಒಳ್ಳೆ ಸಾಥ್ ಕೊಟ್ಟಿದ್ದಿದ್ರೆ ಮೇ ಬಿ ಚೇಸ್ ಕೂಡ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ. ಬಟ್ ಸಖತ್ತಾಗಿ ಆಡಿದ್ದಾರೆ. ಓಕೆ, ಸ್ಟ್ರೈಕರ್ ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ಆಗ್ಬೋದಾಗಿತ್ತು. ಬಟ್ ಅವರಿಗೆ ಯಾರು ಕೂಡ ಸಾಥ್ ಕೊಡೋರು ಇರಲಿಲ್ಲ. ಬಿಕಾಸ್ ಒಂದು ಕಡೆಗೆ ವಿಕೆಟ್ಗಳು ಹೋಗ್ತಾನೆ ಇತ್ತು. ಅವ್ರು ಮಾತ್ರ ನಿಂತ್ಕೊಂಡು ಆಡಿರೋವಂಥದ್ದು. 107 ರನ್ನ ಮಾಡ್ತಾರೆ 59 ಡೆಲಿವರೀಸಲ್ಲಿ. ಒಳ್ಳೆ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಅವ್ರ ಕಡೆಯಿಂದ. ಆ್ಯಂಡ್ ಫಸ್ಟ್ ಸೀಸನ್ ಅವ್ರದ್ದು ಈ ಒಂದು IPL. ಆ್ಯಂಡ್ ಫಸ್ಟ್ ಸೀಸನಲ್ಲೇ ಶತಕ ಕೂಡ ಮಾಡಿದ್ದಾರೆ ಅಂತಂದರೆ ಅದ್ಭುತ ಅಂತಲೇ ಹೇಳ್ಬೋದು. ಅವ್ರಿಗೆ 6 ಹಿಟ್ಟಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ ಅವ್ರದ್ದು. ಓಕೆ, ಒಳ್ಳೊಳ್ಳೆ ಶಾಟ್ಗಳನ್ನ ಹೊಡಿತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು SRH ಬಾಲಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಶಿವಮ್ ಕುಮಾರ್ ಸ್ವಲ್ಪ ದುಬಾರಿ ಆಗಿದ್ದಾರೆ. ಆ್ಯಂಡ್ ಶಕೀಬ್ ಹುಸೇನ್ ಅವರು ಕೂಡ ಸ್ವಲ್ಪ ದುಬಾರಿ ಆಗಿದ್ದಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ರೆಲ್ಲರೂ ಕೂಡ ಒಳ್ಳೆ ಬಾಲಿಂಗ್ ಅಂತಲೇ ಹೇಳಬಹುದು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ನಿತೀಶ್ ರೆಡ್ಡಿ 2 ಓವರಲ್ಲಿ 11 ರನ್ ಕೊಟ್ಟು 5.5 ಎಕಾನಮಿನಲ್ಲಿ ಬಾಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಪಂಜಾಬ್ ಕಿಂಗ್ಸ್ ಅವರು ಹ್ಯಾಟ್ರಿಕ್ ಸೋಲಿನ ಬಳಿಕ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಡೆಗೆ ಬಂದಿದ್ದಾರೆ. ಆ್ಯಂಡ್ ನಮ್ದು ಇನ್ನೂ 3ನೇ ಸ್ಥಾನದಲ್ಲಿದೆ. ನಾಳೆ ಏನಾದರೂ RCB ಗೆದ್ದರೆ ಟಾಪಲ್ಲಿ ಹೋಗ್ತೀವಿ. ಪಂಜಾಬ್ ಅವರು 3ನೇ ಸ್ಥಾನಕ್ಕೆ ಬರ್ತಾರೆ. ಆ್ಯಂಡ್ SRH ಅವರು 2ನೇ ಸ್ಥಾನಕ್ಕೆ ಬರ್ತಾರೆ ಅಂತಲೇ ಹೇಳಬಹುದು. ಓಕೆ, ಸದ್ಯಕ್ಕೆ ನೋಡೋದಿಲ್ಲ ಇಷ್ಟೇ. ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಬೈ.